ಇನ್ನು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ತಲೆನೋವು ಶುರುವಾಗಿದೆ. ಲೋಕಾಯುಕ್ತದವರು ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡುವಂತೆ ಕೇಳಿದ್ದಾರೆ. ಸದ್ಯ ಈ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿ ಬಿದ್ದಿದೆ. ಬನ್ನಿ, ಎಚ್ಡಿಕೆಗೆ ಏನೇನು ಸಂಕಷ್ಟ ಎದುರಾಗ್ತಾ ಇದೆ, ರಿಪೋರ್ಟ್ ಇದೆ, ನೋಡೋಣ. ಅವರ ಲಾಭಕ್ಕೆ ಕುರ್ಚಿಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಗವರ್ನಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರ ಮನೆಯಾಗಿದ್ದವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದರೆ ಅದು 2007 ಎಚ್.ಡಿ. ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸಮಯ. ಆಗ ಎಚ್ಡಿಕೆ ಸಂಡೂರಿನಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯೊಂದಕ್ಕೆ ಅನುಮತಿ ಕೊಟ್ಟಿದ್ರು ಎನ್ನಲಾಗಿತ್ತು. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಅರಣ್ಯ ಭೂಮಿ ಮಂಜೂರು ಮಾಡಿದ್ದಾರೆಂದು ಪ್ರಕರಣ ಕೂಡ ದಾಖಲಾಗಿತ್ತು. ಇದೀಗ 18 ವರ್ಷಗಳ ಬಳಿಕ ಹಳೆ ಪ್ರಕರಣ ಮತ್ತೆ ಓಪನ್ ಆಗಿದೆ. ಕಾನೂನು ಗಾಳಿಗೆ ತೂರಿ ಕುಮಾರಸ್ವಾಮಿ ಮಂಜೂರು ಮಾಡಿದ್ರಾ ಅನ್ನೋ ತನಿಖೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ಅಕ್ರಮ ಗಣಿಗಾರಿಕೆ ಕೇಸ್, ಎಚ್ಡಿಕೆ ಮತ್ತೆ ಟೆನ್ಷನ್. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ಲೋಕ ಎಸ್ಐಟಿ. 7 ತಿಂಗಳ ಹಿಂದೆಯೇ ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ಗಂಭೀರವಾಗಿ ತೆಗೆದುಕೊಂಡಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರ ಕಚೇರಿ ಬಾಗಿಲು ತಟ್ಟಿತ್ತು. ಆದರೆ ಅವತ್ತು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡಿಕೊಂಡು ಬರಲು ಸೂಚನೆ ಕೊಟ್ಟಿದ್ರು. ಗವರ್ನರ್ ಮಾತಿನಂತೆ ತನಿಖಾ ತಂಡ ಬರೋಬ್ಬರಿ 5,000 ಪುಟಗಳನ್ನ ಭಾಷಾಂತರಿಸಿದೆ. ಕಳೆದ ವಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮನವಿ ಮಾಡಿದೆ. ಇದು ದ್ವೇಷ ರಾಜಕಾರಣ ಎಂದ ಪ್ರಹ್ಲಾದ್ ಜೋಶಿ. ಇನ್ನು ಇಡೀ ಪ್ರಕರಣದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಇದೊಂದು ದ್ವೇಷ ರಾಜಕಾರಣ ಅಂತ ಕರೆದಿದ್ದಾರೆ. ಆಗ ಸಿಎಂ ಮಾಡಿದ್ರೆ ಈಗ ಕೇಸ್ ಮಾಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ದೇಶದ ರಾಜಕಾರಣ ನಡೆದದ ಕೇಸ್ ಕ್ಲೋಸ್ ಆಗಿದ್ದು ಹೊಸ ಕೇಸ್ ತೆಗೆಯುವಂತ ಪ್ರಯತ್ನ ನೀವ 2018ರಿಂದ ಒಟ್ಟಿಗೆ ಮಾಡಿದ್ರಲ್ಲ, ಮತ್ತೆ ಅವ್ರ ಮೇಲೆ ಅವಾಗಿಂದ ಕೇಸ್ ಇದೆ. ಕುಮಾರಸ್ವಾಮಿ ಅವ್ರ ಮನೆಯಾಗಿದ್ದವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದ್ರೆ ಈಗ ಅವ್ರ ಮೇಲೆ ಕೇಸ್ ಮಾಡ್ತೀರಿ, ಏನ್ ನಿಮ್ತಿದೆ? ಹಲಗೆ ಒಡೆಯರಳ್ಳಿ ಡಿನೋಟಿಫಿಕೇಶನ್ ಕೇಸ್, ಎಚ್ಡಿಕೆ ಅರ್ಜಿ ವಜಾ. ಇನ್ನು ನಿನ್ನೆ ಹಲಗೆ ಒಡೆಯರಳ್ಳಿ ಡಿನೋಟಿಫಿಕೇಶನ್ ಕೇಸ್ ಸಂಬಂಧ ಎಚ್.ಡಿ. ಕುಮಾರಸ್ವಾಮಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಬಿಡಿಎ ಸ್ವಾಧೀನಪಡಿಸಿಕೊಂಡಿದ್ದ ಜಮೀನು ಡಿನೋಟಿಫಿಕೇಶನ್ ಸಂಬಂಧ ಲೋಕಾಯುಕ್ತರು ಬಿ ರಿಪೋರ್ಟ್ ಸಲ್ಲಿಸಿದ್ರು. ಅದರ ವಿಷಯ ಗೊತ್ತಿದೆ, ಅದೇನಂತ ಏನು ದೊಡ್ಡ ಸಮಸ್ಯೆ ಅಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ವಕೀಲರು ಹೋರಾಟ ಮಾಡಿ ನಾ ಖಾವುಂಗ ನಾ ಖಾನೆ ದೂಂಗ ಮಾತು ನೆನಪಿಸಿದ ಪ್ರಿಯಾಂಕ್. ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಮೈತ್ರಿ ನಾಯಕರ ಕಾಲೆಳೆದಿದ್ದಾರೆ. ನಾ ಖಾವುಂಗ ನಾ ಖಾನೆ ದೂಂಗ ಎಂಬ ಮೋದಿ ಮಾತನ್ನ ನೆನಪಿಸಿ ಕುಟುಕಿದ್ದಾರೆ. ನಾ ಖಾವುಂಗ ನಾ ಖಾನೆ ದುಂಗ ಅಂತ ಏನು ಪ್ರಧಾನಮಂತ್ರಿಯವರ ಘೋಷಣೆ ಇತ್ತು, ಈಗ ಅವರ ಸಂಪುಟದಲ್ಲೇ ಹೀಗೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಅವಾಗ ಕುಮಾರಸ್ವಾಮಿ ಅವರು ಆಫೀಸ್ ಆಫ್ ಏನು ಚೀಫ್ ಮಿನಿಸ್ಟರ್ ಇದ್ದಾಗ ಅವರ ಆಫೀಸನ್ನು ದುರುಪಯೋಗ ಮಾಡಿಕೊಂಡು ಅವರ ಲಾಭಕ್ಕೆ ಅವರು ಕುರ್ಚಿಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿದೆ. ಇಲ್ಲ, ಕುಮಾರಸ್ವಾಮಿ ವಿರುದ್ಧ ಗುಡುಗಿದ ಡಿಸಿಎಂ ಡಿಕೆ. ಇಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅಧಿಕಾರದಿಂದ ಇಳಿಯುವಾಗ ಮನಸ್ಸಿಗೆ ಬಂದಂತೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ, ಮಾರ್ಚ್ ಅಲ್ಲಿ ಒಂದು ಇದನ್ನ ಮಾಡ್ಬಿಟ್ಟಿದ್ದಾರೆ, ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ. 90 ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ಮಾಡ್ಬಿಟ್ಟಿದ್ದಾರೆ ಮಾರ್ಚ್ ಅಲ್ಲಿ. ಯಾರಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ಎಲ್ಲಿ IRR ಅಂತ ಮಾಡ್ಬಿಟ್ಟಿದ್ದಾರೆ. ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ 25,000 ರೂಪಾಯಿ 25,000 ಕೋಟಿ ಬರೀ ಆ ಸಿಟಿ ಒಳಗಡೆಕೇನೆ ಲ್ಯಾಂಡ್ ಅಕ್ವಿಸಿಷನ್ ಕೊಡ್ಬೇಕು, ಬೇರೆ ಬಿಡಿ. ಮಾರ್ಚ್ ಅಲ್ಲಿ ಅವರ ಗವರ್ನಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದಾರೆ. ಪ್ಲಾನ್ಗಳೆಲ್ಲ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ಗಳೆಲ್ಲ ಇದೆ ಎಲ್ಲಿ, ಇದರಲ್ಲಿ ವೈಟ್ ಫೀಲ್ಡ್ ಏರಿಯಾಲಿ. ಹೌ ಯು ಕ್ಯಾನ್ ಡೂ ಇಟ್? ಒಟ್ನಲ್ಲಿ ಸಾಲು ಸಾಲು ಪ್ರಕರಣಗಳು ಎಚ್ಡಿಕೆ ಬೆನ್ನು ಬಿದ್ದಿವೆ. ಸದ್ಯ ಅಕ್ರಮ ಗಣಿಗಾರಿಕೆ ಪ್ರಕರಣ ಹಿಡಿದ ಲೋಕಾಯುಕ್ತರು ರಾಜಭವನದಲ್ಲಿ ಪ್ರಾಸಿಕ್ಯೂಷನ್ ಚೆಂಡು ಬಿಸಾಡಿದ್ದಾರೆ. ಗವರ್ನರ್ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.